ನನ್ನ ಹೆಸರು ಪೂರ್ಣಿಮಾ. ನಾನು ಬೆಂಗಳೂರಿನ ಪ್ರಸನ್ನ ಆಪ್ತ ಸಲಹಾ ಕೇಂದ್ರದ ಮಲ್ಲೇಶ್ವರಂ ಶಾಖೆಯಲ್ಲಿ ಆಪ್ತ ಸಮಾಲೋಚಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕೇಂದ್ರಕ್ಕೆ ಬಹಳ ಜನ ಪೋಷಕರು ಹದಿಹರಿಯದ ಮಕ್ಕಳನ್ನು ಕರ್ತಾ ಇರ್ತಾರೆ. ಸರಿಯಾಗಿ ಓದ್ತಾ ಇಲ್ಲ, 3 ಹೊತ್ತು ಮೊಬೈಲು, ಸ್ನೇಹಿತರು ಇತ್ಯಾದಿ ವರ್ತನಾ ಸಮಸ್ಯೆಗಳನ್ನು ಹೊತ್ಕೊಂಡು ಬರ್ತಾರೆ. ಈ ಸಮಸ್ಯೆಗಳು ಬಹಳಷ್ಟು ಸಲ ಚಿಕ್ಕ ವಯಸ್ಸಿನಲ್ಲೇ ಸರಿಯಾದ ಪಾಲನೆ ಮಾರ್ಗದರ್ಶನ ಸಿಕ್ಕದೆ ಹೋಗಿದ್ದರಿಂದಾನೇ ಪ್ರಾರಂಭ ಆಗಿರುತ್ತೆ. ದೊಡ್ಡವರಾಗ್ತಾ ಇವು ಆಳವಾಗಿ ಬೇರೂರಿ ಸರಿಪಡಿಸೋದು ಕಷ್ಟನೇ ಆಗುತ್ತೆ. ಹಾಗಾಗಿ ಚಿಕ್ಕ ವಯಸ್ಸಿಂದಾನೇ ಮಕ್ಕಳ ಪಾಲನೆಯನ್ನು ಜಾಗರೂಕತೆಯಿಂದ ಕಾಳಜಿ ವಹಿಸಿ ಮಾಡಿದಲ್ಲಿ ಅವರ ವ್ಯಕ್ತಿತ್ವ ಸರಿಯಾದ ರೀತಿಯಲ್ಲಿ ವಿಕಸನವಾಗತ್ತೆ. ಸಮಸ್ಯೆಗಳು ಅಷ್ಟೊಂದು ಸೀರಿಯಸ್ ಆಗಿ ಬಾಧಿಸೋದಿಲ್ಲ. ಪೋಷಕರು ಮಕ್ಕಳನ್ನು ಬೇರೆ ಬೇರೆ ರೀತಿಯಲ್ಲಿ ಬೆಳೆಸ್ತಾರೆ. ಕೆಲವರು ಮಕ್ಕಳ ಮನಸ್ಸಿಗೆ ನೋವಾಗಬಾರ್ದು ಅಂದ್ಕೊಂಡು ಏನೇ ತಪ್ಪು ಮಾಡಿದರೂ ಶಿಕ್ಷಿಸದೆ ಮುದ್ದಾಗಿ ಬೆಳೆಸ್ತಾರೆ. ಕೆಲವರು ಸಣ್ಣ ಪುಟ್ಟ ತಪ್ಪುಗಳಿಗೂ ಅತಿಯಾದ ಶಿಕ್ಷೆ ಕೊಡ್ತಾರೆ. ಕೆಲವರು ಮಕ್ಕಳ ಮೇಲೆ ಯಾವಾಗಲೂ ಕಣ್ಣಿಟ್ಟು ಅವ್ರ ಪರವಾಗಿ ಎಲ್ಲ ನಿರ್ಧಾರಗಳನ್ನು ತಾವೇ ತಗೊಳ್ತಾರೆ. ಇನ್ನು ಕೆಲವರು ಮಕ್ಕಳು ಬೆಳೆದುಕೊಳ್ತಾರೆ, ನಾವು ಮಾಡೋದೇನಿದೆ, ಒಳ್ಳೆಯ ಆಹಾರ, ಶಾಲೆ, ಮೆಡಿಸನ್ಸು, ಇದಿಷ್ಟೇ ಪೇರೆಂಟಿಂಗ್ ಅಂತ ಅಂದ್ಕೊಳ್ತಾರೆ. ಇನ್ನು ಕೆಲವರು ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದಪ್ಪ ಅಂತ ತಮ್ಮಿಂದ ಆಗೋ ಅಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಶಕ್ತಿ ಮೀರಿ ಕೊಟ್ಟು ಬೆಳೆಸ್ತಾರೆ. ಹೀಗೆ ಯಾವ ರೀತಿಯಿಂದ ಬೆಳೆಸಿದರೂ ಕೂಡ ಸಮಸ್ಯೆಗಳು ಉದ್ಭವ ಆಗ್ತವೆ. ಕಂಗಾಲಾಗಿ ಕೌನ್ಸಿಲಿಂಗ್ ಸೆಂಟರಿಗೆ ಬರ್ತಾರೆ. ಪ್ರತಿಯೊಬ್ಬ ಪೋಷಕರಿಗೂ ನಮ್ಮ ಮಕ್ಕಳ ಜೀವನ ಯಶಸ್ವಿಯಾಗಲಿ, ಅವ್ರ ಭವಿಷ್ಯ ಉಜ್ವಲವಾಗಿರಲಿ, 4 ಜನ ಮೆಚ್ಚೋ ಹಾಗೆ ನಮ್ಮ ಮಕ್ಕಳು ಸಾಧನೆಗಳನ್ನು ಮಾಡಲಿ ಅನ್ನೋ ಆಶಯ ಇದ್ದೇ ಇರುತ್ತೆ. ಇದಕ್ಕೇನಾದರೂ ಉಪಾಯ ಇದೆಯೇ? ಖಂಡಿತ ಇದೆ ಅನ್ನತ್ತೆ ಪಾಸಿಟಿವ್ ಸೈಕಾಲಜಿ. ಅದೇನೇ ಲೈಫ್ ಸ್ಕಿಲ್ಸ್ ಎಜುಕೇಷನ್ನು. ಏನಿದು ಲೈಫ್ ಸ್ಕಿಲ್ಸ್ ಅಂದರೆ? WHO ಪ್ರಕಾರ ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಬೇಡಿಕೆಗಳಿದ್ದೇ ಇರುತ್ತವೆ. ಜೀವನ ಒಮ್ಮೊಮ್ಮೆ ಸವಾಲುಗಳನ್ನು ಕೂಡ ಒಡ್ಡತ್ತೆ. ಇದನ್ನೆಲ್ಲನೂ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ನಿಭಾಯಿಸೋದಕ್ಕೆ ಬೇಕಾದ ಜೀವನ ಕೌಶಲ್ಯಗಳನ್ನೇ ಲೈಫ್ ಸ್ಕಿಲ್ಸ್ ಅಂತ ಅನ್ನೋದು. ಪಾಸಿಟಿವ್ ಪೇರೆಂಟಿಂಗ್ ಅಂದರೆ ಮಕ್ಕಳಿಗೆ ಅವರ ಬೆಳವಣಿಗೆಗೆ ಪ್ರಾಮುಖ್ಯತೆ ಕೊಡ್ತಾ ಅವರನ್ನು ಕುಟುಂಬದ ಆಗು ಹೋಗುಗಳಲ್ಲಿ ಒಳಪಡಿಸ್ಕೊಂಡು ವಯಸ್ಸಿಗೆ ಅನುಗುಣವಾದ ಜವಾಬ್ದಾರಿಗಳನ್ನು ಕೊಡ್ತಾ ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ನೀಡ್ತಾ ಅವರ ವ್ಯಕ್ತಿತ್ವ ವಿಕಸನ ಸರಿಯಾದ ದಿಶೆಯಲ್ಲಿ ಆಗುವಂತೆ ನೋಡ್ಕೊಳ್ಳೋದೇ ಆಗಿದೆ. ಇದನ್ನು ಚಿಕ್ಕ ವಯಸ್ಸಿಂದಾನೇ ಪ್ರಾರಂಭ ಮಾಡಬೇಕು. ನೋಡಿ, 3 ವರ್ಷದವರೆಗೂ ಕಲ್ತಿದ್ದು 100 ವರ್ಷ ಅಂತ ಅನ್ನೋ ಅಂಥ ಗಾದೆ ಮಾತು ಸುಳ್ಳಲ್ಲ. ಹಾಗಾಗಿ ಈ ಲೈಫ್ ಸ್ಕಿಲ್ಸನ್ನು ಚಿಕ್ಕ ವಯಸ್ಸಿಂದಾನೇ ಮಕ್ಕಳಿಗೆ ರೂಢಿಸ್ತಾ ಬರೋದು ತುಂಬ ಉತ್ತಮ. ಈ ಲೈಫ್ ಸ್ಕಿಲ್ಸನ್ನು ರೂಢಿಸ್ಕೊಂಡು ಬೆಳೆದ ಮಕ್ಕಳು ಜೀವನದ ಕಷ್ಟ ಸುಖಗಳನ್ನು, ಏರಿಳಿತಗಳನ್ನು ಧೈರ್ಯವಾಗಿ ಸ್ವತಂತ್ರವಾಗಿ ನಿರ್ವಹಿಸಬಲ್ಲರು. ಕಂಗಾಲಾಗಿಬಿಡೋದಿಲ್ಲ. ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ತಾರೆ. ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸಂಬಂಧಗಳನ್ನು ಚೆನ್ನಾಗಿ ಕಾಪಾಡ್ಕೊಳ್ತಾರೆ. ಕೆಟ್ಟ ಚಟಗಳಿಗೆ ಬೀಳೋದಿಲ್ಲ. ಓದು ಬರಹಗಳನ್ನು, ಹವ್ಯಾಸಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಅದರಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಅಷ್ಟೇ ಅಲ್ಲ, ಇಂದಿನ ಬಹುದೊಡ್ಡ ಪಿಡುಗು ಸೋಷಿಯಲ್ ಮೀಡಿಯಾ, ಮೊಬೈಲ್ ಅಡಿಕ್ಷನ್ನು, ಇವುಗಳಲ್ಲೆಲ್ಲನೂ ಅವರು ಬೀಳೋದಿಲ್ಲ. ಆ ಉಪಕರಣಗಳ ವೈಜ್ಞಾನಿಕ ಉಪಯೋಗನ ತಿಳ್ಕೊಂಡು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಅರಿವನ್ನು ಬೆಳೆಸ್ಕೊಂಡಿರ್ತಾರೆ. ಹೀಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಲೈಫ್ ಸ್ಕಿಲ್ಸು ಸಹಾಯ ಮಾಡುತ್ತೆ. ಮುಖ್ಯವಾಗಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ. ನೋಡಿ, ನೀವೆಲ್ಲ ನಿಮ್ಮ ಮಕ್ಕಳಿಗೆ ಸಾಕಷ್ಟು ಆಸ್ತಿ ಮಾಡಿಡಬೇಕು, ಏನೇನೋ ಉಡುಗೊರೆಗಳನ್ನು ಕೊಡಬೇಕು ಅಂತೆಲ್ಲನೂ ಅಂದ್ಕೊಳ್ತಾ ಇರ್ತೀರ. ತಪ್ಪಲ್ಲ. ಆದರೆ ಎಲ್ಲದಕ್ಕಿಂತ ದೊಡ್ಡ ಆಸ್ತಿ, ಎಲ್ಲದಕ್ಕಿಂತ ಒಳ್ಳೆಯ ಉಡುಗೊರೆ ಅಂತ ಅಂದರೆ ಅವ್ರಿಗೆ ಆತ್ಮವಿಶ್ವಾಸವನ್ನು ಕೊಡೋದು. ಆತ್ಮವಿಶ್ವಾಸ ಇರೋ ಅಂಥ ಮಗು ಬೆಳೆದು ದೊಡ್ಡವನಾಗಿ ತಾನೇ ಆ ಮನೆಗೆ, ಕುಟುಂಬಕ್ಕೆ, ಸಮಾಜಕ್ಕೆ ಒಂದು ಆಸ್ತಿ ಆಗ್ತಾನೆ. ಈ ರೀತಿ ಜೀವನ ಕೌಶಲ್ಯಗಳನ್ನು ಕಲಿಸೋದ್ರಿಂದ ಮಕ್ಕಳಿಗೆ ಬಹಳ ಉಪಯೋಗ ಇದೆ ಅಂತ ಗೊತ್ತಾಯಿತು. ಈ ಜೀವನ ಕೌಶಲ್ಯಗಳು ಯಾವುದು?
ಅಂತ ಅಂದರೆ ಅದು ನೂರಾರಿವೆ. ಮನೋವಿಜ್ಞಾನಿಗಳು ಅದನ್ನೆಲ್ಲ ಸಂಶೋಧನೆ ಮಾಡಿ ವರ್ಗೀಕರಿಸಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನವರು ಅವನ್ನೆಲ್ಲನೂ 10 ಶೀರ್ಷಿಕೆಗಳ ಅಡಿಯಲ್ಲಿ ಪಟ್ಟಿ ಮಾಡಿರ್ತಾರೆ. ಪೋಷಕರು ಅವನ್ನೆಲ್ಲ ತಿಳ್ಕೊಂಡು ಚಿಕ್ಕ ವಯಸ್ಸಿಂದಾನೇ ಮಕ್ಕಳ ವಯಸ್ಸಿಗೆ ಅನುಗುಣವಾದ ಚಟುವಟಿಕೆಗಳ ಮೂಲಕ ಅಭ್ಯಾಸ ಮಾಡಿಸ್ತಾ ಬಂದರೆ ಅವರ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಯಾಗೋದರಲ್ಲಿ ಸಂಶಯ ಇಲ್ಲ. ಹಾಗಾದರೆ ಈ ಲೈಫ್ ಸ್ಕಿಲ್ಸ್ ಎಲ್ಲ ಯಾವುದು ಅಂತ ನೋಡೋಣ. ಈ 10 ಲೈಫ್ ಸ್ಕಿಲ್ಸು ಹೀಗಿದೆ. ಮೊದಲನೇದು ನಿರ್ಣಯಗಳನ್ನು ತೆಗೆದುಕೊಳ್ಳೋದು, ಅಂದರೆ ಡಿಸಿಷನ್ ಮೇಕಿಂಗ್. ಜೀವನದಲ್ಲಿ ನೂರಾರು ಚಿಕ್ಕದು ಹೌದು ದೊಡ್ಡದು ಹೌದು ನಿರ್ಣಯಗಳನ್ನು ತಗೊಳ್ತಾನೆ ಇರಬೇಕಾಗತ್ತೆ. ಈ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮೊದಲನೆಯ ಲೈಫ್ ಸ್ಕಿಲ್ ಆಗುತ್ತೆ. ಮತ್ತು ಸಮಸ್ಯೆಗಳ ಪರಿಹಾರ, ಸಮಸ್ಯೆಗಳಿದ್ದೇ ಇರುತ್ತೆ, ಅದಕ್ಕೆ ಪರಿಹಾರಗಳನ್ನು ಹೇಗೆ ಹುಡುಕಬಹುದು, ಈ ಒಂದು ಶಕ್ತಿಯನ್ನು ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಅಂತ ಅನ್ನೋಂಥದ್ದು. ಮತ್ತು ವಿಮರ್ಶಾತ್ಮಕ ಯೋಚನೆ, ಯಾವುದೇ ಒಂದು ವಸ್ತುವನ್ನು ಒಂದು ವಿಮರ್ಶೆ ಮಾಡಿ, ಅಂದರೆ ಅನಾಲಿಸಿಸ್ ಅಂತ ಅಂತೀವಿ. ಒಂದು ವಿಷಯವನ್ನು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರಗಳು ಏನು ಎತ್ತ ಅಂತ ಯೋಚನೆ ಮಾಡುವಂಥ ಶಕ್ತಿ. ಮತ್ತು 4ನೇದು ಸೃಜನಾತ್ಮಕ ಆಲೋಚನೆ, ಅಂದರೆ ಕ್ರಿಯೇಟಿವ್ ಥಿಂಕಿಂಗ್ ಅಂತೀವಿ ಇಂಗ್ಲೀಷ್ನಲ್ಲಿ. ಹೊಸದಾಗಿ ಏನನ್ನಾದರೂ ಯೋಚನೆ ಮಾಡೋದು, ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತೀವಲ್ಲ ಅದು. ಸೃಜನಾತ್ಮಕ ಆಲೋಚನೆ ಅಂದ ತಕ್ಷಣವೇ ಒಂದು ಪೇಂಟಿಂಗ್ ಬ್ರಷ್ ತೊಗೊಂಡು ಏನಾದರೂ ಪೇಂಟ್ ಮಾಡೋದು ಅಥವಾ ಹಾಡು ಹೇಳೋದು ಇದನ್ನೆಂತ ತಿಳ್ಕೊಂಡ್ಬಿಡ್ತೀವಿ. ಅದು ಹಾಗಲ್ಲ. ಸಮಸ್ಯೆಗಳನ್ನು ಹೊಸ ಹೊಸ ರೀತಿಯಿಂದ ಯೋಚನೆ ಮಾಡಿ ಅವುಗಳಿಗೆ ಪರಿಹಾರ ಕಂಡುಕೊಳ್ಳೋ ಅಂಥದ್ದು. ಮತ್ತು ನೆಕ್ಸ್ಟ್ ಒನ್ನು ಪಾರಸ್ಪರಿಕ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದು. ಇದು ತುಂಬ ಮುಖ್ಯ ಅಲ್ವೇ? ಇಂದಿನ ಒಂದು ಜೀವನದಲ್ಲಿ ಜಾಯಿಂಟ್ ಫ್ಯಾಮಿಲಿಗಳೆಲ್ಲನೂ ಒಡೆದು ಹೋಗಿ ಎಲ್ಲನೂ ಕುಟುಂಬಗಳೆಲ್ಲನೂ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ತಾ ಇರುವಂಥ ಇಂದಿನ ದಿನಗಳಲ್ಲಿ ಪಾರಸ್ಪರಿಕ ಸಂಬಂಧಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವುಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಡುವಂಥದ್ದು. ಮತ್ತು ನೆಕ್ಸ್ಟ್ ಒನ್ ಈಸ್ ಪರಿಣಾಮಕಾರಿ ಸಂವಹನ, ಅಂದರೆ ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗಿರೋದು ಹೇಗೆ ಅಂತ ಅನ್ನೋವಂಥದ್ದು. ಮುಂದಿಂದು ಸ್ವಯಂ ಅರಿವು, ಅಂದರೆ ಸೆಲ್ಫ್ ಅವೇರ್ನೆಸ್. ನಾನು ಏನು, ನನ್ನ ಬೇಕುಗಳೇನು, ಬೇಡಗಳೇನು, ನನ್ನ ಶಕ್ತಿ ಏನು, ನನ್ನ ವೀಕ್ನೆಸ್ ಏನು, ಇದನ್ನೆಲ್ಲ ಪರಿಹರಿಸ್ಕೊಳ್ಳೋದು ಹೇಗೆ, ಜೀವನದಲ್ಲಿ ನನಗಿರೋ ಅಂಥ ಆಪರ್ಚುನಿಟೀಸ್ ಏನು, ಅಥವಾ ನನಗಿರೋ ಅಂಥ ತೊಂದರೆಗಳು, ಅಡ್ಡಿ ಆತಂಕಗಳಿಗೇನು, ಅವುಗಳನ್ನು ಹೇಗೆ ಪರಿಹರಿಸ್ಕೊಳ್ಬೇಕು, ಇದನ್ನೆಲ್ಲನೂ ಯೋಚನೆ ಮಾಡೋವಂಥ ಶಕ್ತಿ. ಮುಂದಿನದು ಸಹಾನುಭೂತಿ. ಮನುಷ್ಯರಾದವರು ಬೇರೆ ಮನುಷ್ಯರೇ ಇರಬಹುದು ಅಥವಾ ಪ್ರಕೃತಿನೇ ಇರಬಹುದು, ಎಲ್ಲದರ ಬಗ್ಗೆ ಒಂದು ಸಹಾನುಭೂತಿಯನ್ನು ಬೆಳೆಸ್ಕೊಳ್ಳೋ ಅಂಥದ್ದು. ಇತರರ ತೊಂದರೆಗಳನ್ನು ನಮ್ಮದೇ ತೊಂದರೆಗಳು ಅನ್ನೋ ಹಾಗೆ ಭಾವಿಸಿ ಅದಕ್ಕೆ ನಮ್ಮಿಂದ ಏನು ಸಹಾಯ ಆಗುತ್ತೋ ಅದನ್ನು ಮಾಡೋದು, ಇದೆಲ್ಲನೂ ಮನುಷ್ಯತ್ವದ ಲಕ್ಷಣಗಳು. ಇದು ಮಕ್ಕಳಿಗೆ ಬೆಳೆಸಬೇಕು ನಾವು. ಮತ್ತು ಭಾವನೆಗಳ ನಿರ್ವಹಣೆ. ಎಷ್ಟೊಂದು ಮಕ್ಕಳು ಅಳೋದು, ಗಲಾಟೆ ಮಾಡೋದು, ರಂಪ ಮಾಡೋದು ಇದನ್ನೆಲ್ಲನೂ ಮಾಡ್ತಾ ಇರ್ತವೆ. ಬೇರೆ ಬೇರೆ ಭಾವನೆಗಳು, ಆ ಭಾವನೆಗಳನ್ನು ನಿರ್ವಹಿಸೋದು ಹೇಗೆ. ಮತ್ತು ಕೊನೆಯದಾಗಿ ಒತ್ತಡದ ನಿರ್ವಹಣೆ. ಇಂದಿನ ದಿನಗಳಲ್ಲಿ ಮಕ್ಕಳು ಇನ್ನಿಲ್ಲದಷ್ಟು ಒತ್ತಡ ಅನುಭವಿಸ್ತಾ ಇದ್ದಾರೆ. ಅಕಾಡೆಮಿಕ್ ಆಗಿ ಇರಬಹುದು ಅಥವಾ ಬೇರೆ ವಿಷಯಗಳಲ್ಲೇ ಇರಬಹುದು, ತುಂಬ ಒತ್ತಡಗಳನ್ನು ಅನುಭವಿಸ್ತಾ ಇರ್ತಾರೆ. ಹೀಗಾಗಿ ಆ ಒತ್ತಡಗಳ ನಿರ್ವಹಣೆ ಹೇಗೆ ಅಂತ ಅನ್ನೋದನ್ನು ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ಹೇಳ್ಕೊಡ್ತಾ ಬರೋದು ತುಂಬ ಇಂಪಾರ್ಟೆಂಟು. ಇದನ್ನೆಲ್ಲನೂ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಹೇಗೆ ಕಲಿಸೋದು ಅಂತ ಅನ್ನೋದನ್ನು ನೋಡೋಣ. ನಮಸ್ಕಾರ ಪೂರ್ಣಿಮಾ. ನೀವು ಲೈಫ್ ಸ್ಕಿಲ್ ಅಂದರೆ ಜೀವನ ಕೌಶಲ್ಯಗಳು ಅನ್ನೋದನ್ನು ಏನು ಅಂತ ತಿಳಿಸಿದ್ರಿ. ನನಗೆ ಬಹಳ ಕುತೂಹಲ ಆಯಿತು. ಮಕ್ಕಳಿಗೆ ಬಾಲ್ಯದಿಂದನೇ ಲೈಫ್ ಸ್ಕಿಲ್ ಕಲಿಸ್ಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ವರ್ಷದಿಂದ ಲೈಫ್ ಸ್ಕಿಲ್ ಕಲಿಸ್ಬೋದು? ಹೇಗೆ ಅದು ಲೈಫ್ ಸ್ಕಿಲ್ ಕಲಿಸೋದು? ಓಕೆ, ನೀವು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಶಾಂತ. ಈ ಲೈಫ್ ಸ್ಕಿಲ್ಸ್ ಅಂತ ಅನ್ನೋದು ನನಗನ್ಸತ್ತೆ ಮಗುವಿನ ಮೆದುಳಿನಲ್ಲಿ ಅದು ಹುಟ್ಟಿದಾಗಿಂದಾನೇ ಒಂದಷ್ಟು ಲೈಫ್ ಸ್ಕಿಲ್ಸ್ ಮಕ್ಕಳಿಗೆ ನ್ಯಾಚುರಲ್ ಆಗಿ ಬಂದಿರತ್ತೆ ಅಂತ ಅನ್ನೋಂಥದ್ದು. ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ, ಮಗುಗೆ ಒಂದೊಂದು ಸಾರಿ ಏನೋ ದುಃಖ ಆಗಿರುತ್ತೆ. ಪುಟ್ಟ ಮಗು, ಇನ್ನೂ ತೊಟ್ಲಲ್ಲಿ ಮಲಗಿರೋ ಮಗು, ಅದು ಏನೋ ತುಟಿನ ಬಿಗಿ ಹಿಡ್ಕೊಂಡು
ಮುಖದಲ್ಲಿ ಒಂದು ರೀತಿಯ ಆ ದುಃಖನ ಆ ಕೋಪನ ತೋರಿಸ್ಕೊಂಡು ಎಕ್ಸ್ಪ್ರೆಸ್ ಮಾಡ್ಕೊಂಡು ಹಾಗೇನೆ ಅದನ್ನ ಬಿಗಿ ಹಿಡಿದು ನುಂಗ್ಕೊಳ್ಳುತ್ತೆ ಅದನ್ನ. ಇದನ್ನೆಲ್ಲಾನು ನಾವು ಮಗುವಿನ ಮುಖ ನೋಡ್ತಾ ಇದ್ದಾಗ ಎಳೆ ಮಕ್ಕಳದ್ದು ಮುಖ ತುಂಬಾ ಎಂಜಾಯ್ ಮಾಡ್ತೀವಿ. ಸೊ ಅದು ಒಂದು ಕೌಶಲ್ಯನೇ, ತನ್ನ ಒತ್ತಡವನ್ನ ತಾನು ತಡ್ಕೊಳ್ಳೋ. ಹೀಗೇನೆ ಅನೇಕ ಕೌಶಲ್ಯಗಳು ಮೆದುಳಿನಲ್ಲಿ ಮೊದಲೇನೆ ದಾಖಲಾಗಿನೇ ಇರತ್ತೆ ಮಕ್ಕಳ ಮೆದುಳಿನಲ್ಲಿ. ನಾವು ಅದನ್ನ ಸರಿಯಾದ ಒಂದು ಒಳ್ಳೆಯ ಪರಿಸರನ ಮನೆಯಲ್ಲಿ ನಿರ್ಮಾಣ ಮಾಡಿ ಒಂದು ಒಳ್ಳೆಯ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸ್ಬಿಟ್ಟು ಆ ಕೌಶಲ್ಯಗಳನ್ನ ಇನ್ನೂ ಹೆಚ್ಚಿನ ಒಂದು ಶಾರ್ಪನಿಂಗ್ ಅಂದ್ರೆ ಇನ್ನೂ ಪ್ರಖರವಾಗಿ ಅದು ತೋರಿಸೋ ಹಾಗೆ ಎಕ್ಸ್ಪ್ರೆಸ್ ಮಾಡೋ ಹಾಗೆ ಮಾಡಿಬಿಟ್ಟು ಅದನ್ನ ಇನ್ನೂ ಚೆನ್ನಾಗಿ ಬೆಳೆಯೋ ಹಾಗೆ ನೋಡ್ಕೊಂಡಾಗ ಅವರಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಆಗತ್ತೆ, ಸರ್ವಾಂಗೀಣ ಅಭಿವೃದ್ಧಿ, ವ್ಯಕ್ತಿತ್ವ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಹೇಳಬಹುದು. ಹೌದು, ನೀವು ಮೊದಲನೇದು ಒಂದು ಹೇಳಿದ್ರಿ ನಿರ್ಣಯಗಳನ್ನ ತೆಗೆದುಕೊಳ್ಳೋದು ಅಂತ, ಡಿಸಿಷನ್ ಮೇಕಿಂಗ್ ಅಂತ. ಒಂದು 3-3.5 ವರ್ಷದಿಂದ ಒಂದು 5.5 ವರ್ಷದ ಒಳಗಿನ ಮಕ್ಕಳ ಬಗ್ಗೆ ಮಾತಾಡೋಣ. ಇವಾಗ ಬಾಲ್ಯ ಅಂದ್ರೆ ಅವಾಗ ತಾನೇ ಸ್ವಲ್ಪ ಎಲ್ಲವೂ ಜಗತ್ತೇನು, ನಾ ಏನು ಮಾಡಬೇಕು, ಬೇರೆಯವ್ರು ಏನು ಮಾಡಬೇಕು, ನಾನು ಯಾವಾಗ ಊಟ ಮಾಡಬೇಕು, ನಾನು ಯಾವ ಆ ಥರ ಸ್ವಲ್ಪ ಅರ್ಥ ಆಗ್ತಾ ಹೋಗುವಂಥ ವಯಸ್ಸದು. ಆ ವಯಸ್ಸಿನ ಮಕ್ಕಳಿಗೆ ನಿರ್ಣಯ ತಗೊಳ್ಳೋದು ಅನ್ನೋದನ್ನು ಹೇಗೆ ಕಲಿಸೋದು? ಹೌದು, ಈ ನಿರ್ಧಾರಗಳು ತಗೊಳ್ಳುವಂಥ ಶಕ್ತಿನ ಚಿಕ್ಕ ವಯಸ್ಸಿಂದಾನೇ ಮಕ್ಕಳಲ್ಲಿ ತುಂಬಬೇಕು. ಯಾಕೆಂದ್ರೆ ಜೀವನದುದ್ದಕ್ಕೂ ಒಂದಲ್ಲ ಒಂದು ವಿಷಯಕ್ಕೆ ನಿರ್ಧಾರ ತಗೊಳ್ಳೋ ಅಂಥದ್ದು ಇದ್ದೇ ಇರುತ್ತೆ. ಸೊ ಹೀಗಾಗಿ ಆ ಪುಟ್ಟ ಪುಟ್ಟ ನಿರ್ಧಾರಗಳನ್ನ ಆ ಮಕ್ಕಳಿಗೆ ಅವ್ರಿಗೇನೆ ಬಿಡೋದನ್ನ ತಂದೆ ತಾಯಿಗಳು ಅಭ್ಯಾಸ ಮಾಡಿಕೊಳ್ಬೇಕು ಅನ್ಸುತ್ತೆ. ಉದಾಹರಣೆಗೆ ಅವ್ರು ಹಾಕೊಳ್ಳೋ ಬಟ್ಟೆ ಮಗುಗೆ ತೋರಿಸ್ಲಿ, ನಿಂಗೆ ಯಾವ ಬಟ್ಟೆ ಬೇಕು ಅದು ನಿರ್ಧಾರ ಮಾಡಲಿ. ಆ ನಿರ್ಧಾರನ ಗೌರವಿಸ್ಬೇಕು ಅಪ್ಪ ಅಮ್ಮ. ಅದೇನು ಹೇಳತ್ತೋ ಅದನ್ನ ಆಯ್ಕೆನ ಅವ್ರಿಗೇನೆ ಬಿಡೋವಂಥದ್ದು. ಮತ್ತೆ ತಿಂಡಿ ಅಡುಗೆ ಆ ಮಗುಗೆ ಏನು ಇಷ್ಟ ಅದನ್ನೇ ಕೊಡೋ ಅಂಥದ್ದು, ಅಂದರೆ ಆರೋಗ್ಯಕರವಾಗಿರೋ ಅಂಥದ್ದು ಅಂತ ಅನ್ನೋದಕ್ಕೆ ತಂದೆ ತಾಯಿಗಳು ಒತ್ತು ಕೊಡ್ತಾರೆ, ಅದಕ್ಕೆ ಕೇರ್ ಮಾಡ್ತಾರೆ. ಸೊ ಅವ್ರಿಗೆ ಆರೋಗ್ಯಕರ ಅಂತ ಅನಿಸಿದ್ದ ಅಡುಗೆ ತಿಂಡಿಗಳಲ್ಲಿ ಯಾವುದನ್ನು ಬೇಕು ಅದಕ್ಕೆ ಚಾಯ್ಸ್ ಅವ್ರಿಗೆ ಬಿಡ್ಬೋದು ಮಕ್ಕಳಿಗೆ, ಮತ್ತು ಅವ್ರು ಹೇಳಿದ್ದನ್ನೇ ಮಾಡಿ ಅವರಿಗೆ ಕೊಡೋ ಅಂಥದ್ದು. ಇದು ಒಂದು ಅವರ ಇಷ್ಟಗಳನ್ನು ಪೂರೈಸೋದಾಯ್ತು. ಇಷ್ಟ ಇಲ್ಲದೆ ಇರೋದು ಕೆಲವು ಸತಿ ಬರುತ್ತಲ್ಲ, ಅವಾಗ ನಿರ್ಣಯ ತಗೊಳ್ಳೋದು ಹೇಗೆ ಅಂದರೆ, ಉದಾಹರಣೆಗೆ ಒಂದು ಹೊಟ್ಟೆ ನೋವು ಬಂದಿರುತ್ತೆ ಮಗುಗೆ, ಆವಾಗ ಅದು ಇನ್ನೇನೋ ಹೊಟ್ಟೆ ನೋವಿಗೆ ಒಳ್ಳೇದಲ್ಲದೆ ಇರೋದನ್ನು ತಿನ್ನಬೇಕು ಅನ್ಸುತ್ತೆ. ಆ ನಿರ್ಣಯ, ಹೊಟ್ಟೆ ನೋವು ಬಂದಿದೆ ನಾವು ತಗೋಬಾರ್ದು ಅನ್ನೋ ನಿರ್ಣಯ ಅದಕ್ಕೆ ಬರೋದು ಹೇಗದು? ಹೌದು, ಅವಾಗ ಅಲ್ಲಿ ಒಂದು ಸ್ವಲ್ಪ ಕ್ರಿಟಿಕಲ್ ಥಿಂಕಿಂಗ್ ಕೂಡ ನಾವು ಮಕ್ಕಳಿಗೆ ಕಲಿಸ್ಬೇಕಾಗ್ತದೆ. ಈ ಲೈಫ್ ಸ್ಕಿಲ್ಸ್ ಹೇಗೆ ಅಂತ ಅಂದರೆ, ಇದು ಒಂದೇ ನಿರ್ಧಾರ ತಗೊಳ್ಳೋದು ಅಂದರೆ ನಿರ್ಧಾರ ತಗೊಳ್ಳೋದು ಒಂದೇನೆ ಅಂತ ಕ್ಯಾಟಗರೈಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾವುದೇ ಒಂದ್ರೊಳಗೊಂದು ಈ ಲೈಫ್ ಸ್ಕಿಲ್ಸ್ ಎಲ್ಲಾನು ಸೇರ್ಕೊಂಡೇ ಇರುತ್ತೆ. ಸೊ ಹೀಗಾಗಿ ಆ ಮಗುಗೆ ಹೇಳಬೇಕು, ನೋಡು ಮಗು, ನಿನಗೆ ಹೊಟ್ಟೆ ನೋವು ಬಂದಿದೆ, ಈಗ ಏನು ಮಾಡ್ಬೋದು ಹೇಳು, ಈ ಆಹಾರ ತಿಂದರೆ ನಿನಗೆ ಜಾಸ್ತಿ ಆಗುತ್ತೆ ಹೊಟ್ಟೆ ನೋವು, ಇದು ಗಟ್ಟಿ ಇದೆ ಆಹಾರ, ಹೀಗಾಗಿ ಮೆತ್ತಗಿರೋ ಅಂಥ ಆಹಾರ ತಿನ್ನಬೇಕು, ಈ ಟೈಮಲ್ಲಿ ಮೆಡಿಸನ್ ತಗೊಳ್ಬೇಕು, ಡಾಕ್ಟರ್ ಹತ್ರ ಹೋಗಬೇಕು, ಇದನ್ನೆಲ್ಲ ಮಾಡೋಣ ಹಾಗೆ ಅಂತ ಅಂದ್ಬಿಟ್ಟು. ಮೆತ್ತಗಿರೋ ಆಹಾರ ಅಂದರೆ ನೀನು ಗಂಜಿನ ಬೇಕಾದ್ರೂ ಕುಡಿ, ಅಥವಾ ಎಳ್ನೀರು ಬೇಕಾ ನಿನಗೆ, ಅಥವಾ ಇನ್ನೇನಾದರೂ ಸಕ್ಕರೆ ನೀರು ಏನು ನೀವು ಕೊಡ್ತೀರೋ ಅದನ್ನು. ಓಕೆ, ಇದರಲ್ಲಿ ಯಾವುದು ಬೇಕು ನಿನಗೆ, ನೀನು ನಿರ್ಧಾರ ಮಾಡು. ಡಾಕ್ಟರ್ ಮಾಮ ಹತ್ರ ಹೋಗ್ಬೇಕು ನಾವು. ಯಾಕೆಂದ್ರೆ ಅವ್ರಿಗೆ ಇಷ್ಟವಾದ ಅಡುಗೆನ, ಇಷ್ಟವಾದ ಬಟ್ಟೆನ ನಾವು ಕೊಟ್ಟು ನಾವು ಮಾಡೋದೇ ಸರಿ ಅನ್ನೋಂಥ ಒಂದು ಅಭಿಪ್ರಾಯ ಮಕ್ಕಳಲ್ಲಿ ಬಂದ್ಬಿಟ್ಟಿದ್ರೆ, ಈ ಥರ ರೋಗ ರುಜಿನ ಬಂದಾಗ ನಾವು ಮಾಡ್ತಿರೋ ಸರಿ ಇಲ್ಲ ಅನ್ನೋದು ಗೊತ್ತಾಗ್ಬೇಕಲ್ವಾ? ಹೌದು ಹೌದು, ಅವರೊಳಗೇನೆ ಇರೋ ಅಂಥ ಸಮಸ್ಯೆಗಳಿಗೆ ಕೂಡ ಅವ್ರು ಪರಿಹಾರ ಕಂಡ್ಕೊಳ್ಬೇಕು. ಒಂದು ಸರಿಯಾದ ನಿರ್ಧಾರ ತಗೊಳ್ಳೋದ್ರಿಂದ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಅನ್ನೋದು ಆ ಮಕ್ಕಳಿಗೆ ಇಂಡೈರೆಕ್ಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ, ಅದರಿಂದ ತಿಳುವಳಿಕೆ ಬರ್ತಾ ಹೋಗುತ್ತೆ. ಮತ್ತು ಇದು ಇಷ್ಟ ಬಂದಿದ್ದನ್ನೆಲ್ಲಾನು ಪೂರೈಸೋದು ಅಂತಲ್ಲ, ಅಲ್ಲ, ಆಯ್ಕೆಯನ್ನ ಬಿಡೋದು ಅಷ್ಟೇ. ಇವಾಗ ಮಗು ಇಷ್ಟ ಬಂದಿದ್ದಲ್ಲ ಅಂದ್ರೆ ಅಂಗಡಿಲಿ ಆಯ್ಕೆ ಸರಿ ಇಲ್ಲದೆ ಹೋದ್ರೆ ಅದು ಸರಿ ಇಲ್ಲ, ನಿನ್ನ ಆಯ್ಕೆ ಸರಿ ಇಲ್ಲ ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ. ಇವಾಗ ಉದಾಹರಣೆಗೆ ಹೇಳಬೇಕು ಅಂತ ಅಂದ್ರೆ, ಅವ್ರು ಇಷ್ಟ ಬಂದಿದ್ದೆಲ್ಲ ಕೊಡ್ಸೋದು ಅಂದರೆ, ಇವಾಗ ಹೊರಗಡೆ ಹೋದಾಗ ಅಂಗಡಿಲಿ ಅದಿದೆ ಇದಿದೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಹೇಳಿದ್ರೆ ಎಲ್ಲನೂ ಕೊಡಿಸೋ ಅಂಥದ್ದಲ್ಲ, ಅದನ್ನು ಅವ್ರು ನಿರ್ಧಾರಕ್ಕೆ ಬಿಡೋವಂಥದ್ದು. ಈಗ ಮನೇಲಿರೋದು ಒಂದು ಕೆಂಪು ಫ್ರಾಕ್ ಇದೆ, ಒಂದು ನೀಲಿ ಫ್ರಾಕ್ ಇದೆ, ಇದು ಎರಡರಲ್ಲಿ ನಿನಗೆ ಯಾವ್ದು ಬೇಕು, ನೀನು ಇವಾಗ ಹೋಗ್ತಾ ಇದ್ದೀವಿ, ನಾವು ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ, ಇದು ಎರಡರಲ್ಲಿ ಯಾವುದನ್ನು ಹಾಕ್ಕೊಂಡು ಬರ್ತೀಯ, ಅಷ್ಟು ನಿರ್ಧಾರ ಮಾತ್ರ, ಅಷ್ಟೇನೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಂ, ಈಗ
ಸಮಸ್ಯೆಗಳನ್ನು ನಿವಾರಿಸೋದು ಅಂತ. ನನಗೆ ಇದನ್ನು ಓದಿದಾಗ ಒಂದು ಏನು ಅನಿಸ್ತು ಅಂದರೆ, ಸಮಸ್ಯೆ ಅನ್ನೋದು ಮಗುವಿಗೆ ಹೇಗೆ ಅರ್ಥ ಆಗುತ್ತೆ, 3 ವರ್ಷದ ಮಗುವಿಗೆ ಇದು ನನಗೆ ಸಮಸ್ಯೆ ಅನ್ನೋದನ್ನು ಅದು ಹೇಗೆ ಅರ್ಥ ಮಾಡ್ಕೊಳತ್ವೆ. ಹೌದು, ಅದನ್ನು ಹೇಗೆ ತಾಯಂದರು, ಇದು ನಿನ್ನ ಸಮಸ್ಯೆ ಮಗು, ಈಗ ಅಕ್ಷರ ಬರೆಯೋಕ್ಕೆ ಬರ್ತಾ ಇಲ್ಲ, ಬೇರೆ ಬೇರೆ ರೀತಿಲಾದ್ರೂ ಬರೀಬೇಕಾಗತ್ತೆ, ಕೂತ್ಕೊಳ್ಳದೆ ಓಡೋಗ್ತಾ ಇರುತ್ತೆ, ಅದು ಮಗುವಿನ ಅಕ್ಷರ ಕಲಿಕೆಯಲ್ಲಿರೋ ಸಮಸ್ಯೆ. ಅಥವಾ ಊಟ ಸರಿಯಾಗಿ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಎಲ್ಲೋ ಕಡೆ ಚೆಲ್ಕೊಂಡು ಇದು ಮಾಡ್ತಾ ಇದೆ, ಅದು ಇನ್ನೂ ಕಲಿದೇ ಇರುವಂಥ ಸಮಸ್ಯೆ. ಇಂಥ ಸಣ್ಣ ಸಣ್ಣ ಸಮಸ್ಯೆ, ಬಹುಶಃ ನಾವು ಇದನ್ನ ಸಣ್ಣ ಸಣ್ಣ ಕಷ್ಟಗಳು, ಮಗುವಿಗೆ ಆಗ್ತಾ ಇರೋ ಒಂದು ಸಣ್ಣ ಸಣ್ಣ ಕಷ್ಟಗಳು, ಅದನ್ನು ನಿವಾರಿಸ್ಕೋಬೇಕಾಗತ್ತಲ್ವ. ಅದನ್ನು ಹೇಗೆ ಹೇಳೋದು ಮಕ್ಕಳಿಗೆ? ಹೌದು ಹೌದು, ಆ ಮಕ್ಕಳಿಗೆ ಅದ್ರದ್ದು ಕಾನ್ಸಿಕ್ವೆನ್ಸ್ ಹೇಳ್ಬಹುದು ಅಂತ ಅನ್ಸತ್ತೆ. ಮಗು ನೋಡು, ನೀನು ಇವಾಗ ಬರೀದೇ ಇದ್ರೆ, ಇದನ್ನ ಹೋಮ್ವರ್ಕ್ ಮಾಡದೇ ಇದ್ರೆ, ನಾಳೆ ಎಲ್ಲ ಮಕ್ಕಳನ್ನು ಟೀಚರ್ ಕೈಯಲ್ಲಿ ಭೇಷ್ ಅನ್ನಿಸ್ಕೊಳ್ತಾರೆ ಮಾಡ್ಕೊಂಡು ಬಂದಿರೋರು. ನಿನಗೆ ಮಾತ್ರ ಟೀಚರು ಅಯ್ಯೋ ಮಾಡಲಿಲ್ವಾ ನೀನು ಅಂತ ಬೇಜಾರು ಮಾಡ್ಕೊಳ್ತಾರೆ ಅಥವಾ ಬೈತಾರೆ. ಓಕೆನಾ, ನಿನಗದು ಬೇಕಾ ಬೇಡ, ನೀನು ಜಾಣೆ ಆಗ್ಬೇಕು, ಈ ರೀತಿ ಪಾಸಿಟಿವ್ ಆಗೇನೆ ಓಕೆ ಹೇಳ್ತಾ ಆ ಸಮಸ್ಯೆನ ಹೇಗೆ ಪರಿಹಾರ ಮಾಡೋದು? ಹಾಗಾದ್ರೆ ಟೀಚರ್ ಕೈಯಲ್ಲಿ ಬೈಸ್ಕೊಳ್ಳೋದು ಒಂದು ಸಮಸ್ಯೆ ಆಗೋದು. ಹೌದು. ಸೊ ಇದನ್ನ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು? ನೀನು ನೀಟಾಗಿ ಹೋಮ್ವರ್ಕ್ ಮಾಡು, ನೀನು ಅಕ್ಷರಗಳನ್ನು ಚೆನ್ನಾಗಿ ಕಲ್ತ್ಕೊ, ಅವಾಗ ನಿನಗೆ ಸಮಸ್ಯೆ ಆಗೋದಿಲ್ಲ. ಅದು ಸ್ಕೂಲ್ನಲ್ಲಿ ಟೀಚರ್ ಬೈತಾರೆ ಅನ್ನೋ ತಾನೇ ಸಮಸ್ಯೆ, ಆ ಸಮಸ್ಯೆ ಆಗೋದಿಲ್ಲ ಅವಾಗ ಅಂತ. ಇನ್ಯಾವ ಥರ ಹೇಳ್ಬೋದು? ಆ ಥರ ಅದೇ ರೀತಿ ಅಮ್ಮ ಬೇರೆ ಆ ಮಗುವಿನ ಒಳಗಿರೋ ಸಮಸ್ಯೆಗಳಿಗೆ ಈ ರೀತಿಯ ಪರಿಹಾರಗಳನ್ನು ನಾವು ತೋರಿಸ್ಕೊಡ್ಬೋದು. ಈ ಹೊಟ್ಟೆ ನೋವಿನ ಕೂಡ ಅದೇ ರೀತಿಯ ಒಂದು ಸಮಸ್ಯೆ. ಅದೇ ರೀತಿ ಬೇರೆ ಮನೆಯಲ್ಲಿ ಕೂಡ ಅಮ್ಮಂಗೆ ಈ ದಿನ ತುಂಬ ಕೆಲಸ ಇದೆ, ನೀನು ಸ್ವಲ್ಪ ಸಹಾಯ ಮಾಡ್ತೀಯಾ? ಮಾಡುತ್ತವೆ ಮಕ್ಕಳು, ಪುಟ್ಟ ಕೈಯಲ್ಲಿ ಏನೋ ಮಾಡ್ತವೆ, ಅಲ್ಲಿರೋ ವಸ್ತುನ ಈ ಕಡೆಗೆ ತಂದ್ಕೊಡಮ್ಮ, ಓಡಾಡಿ ಸಾಕಾಗಿದೆ ನನಗೆ, ನನ್ನ ಕೈ ಅಷ್ಟು ಮಾಡುತ್ತೆ ಮಕ್ಕಳು. ತಂದೆ ತಾಯಿಯರ ಸಮಸ್ಯೆನೂ ಪುಟ್ಟ ಸಮಸ್ಯೆ ಮಕ್ಕಳು ಅರ್ಥ ಮಾಡ್ತಾರೆ. ಹೌದು ಹೌದು, ತನ್ನ ಸುತ್ತಲಿರೋ ಅಂತ ವಾತಾವರಣ ತುಂಬಾ ಒಳ್ಳೆಯದು. ಹೌದು, ಅದನ್ನ ಮಾಡಿಕೊಂಡು ಸಹಾಯ ಮಾಡುವಂತ ಬುದ್ಧಿನ ಬೆಳೆಸ್ಕೊಂಡ ಬಹಳಷ್ಟು ಪೇರೆಂಟ್ಸು ನಮ್ಮ ಸಮಸ್ಯೆ ಮಕ್ಕಳಿಗೆ ಗೊತ್ತಾಗಕೂಡ್ದು ಇಲ್ಲ ಅಂತ ಅನ್ನೋಂಥ ಒಂದು ರೀತಿಯನ್ನ ನಾನು ನೋಡಿದ್ದೀನಿ. ಹೌದು, ಇಲ್ಲಿ ಏನು ಅಂದ್ರೆ ತಂದೆ ತಾಯಿಗಳ ವಿವೇಕ ತುಂಬಾ ಮುಖ್ಯ ಆಗುತ್ತೆ. ಅಂದ್ರೆ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಇರುವಂತ ಸಮಸ್ಯೆಗಳನ್ನ, ಪುಟ್ಟ ಮಕ್ಕಳಿಗೆ ಪುಟ್ಟ ಸಮಸ್ಯೆಗಳ ಅರಿವನ್ನ ಮಾತ್ರ ಉಂಟು ಮಾಡಬೇಕು. ಸಣ್ಣ ಮಗುವಿಗೆ ದೊಡ್ಡ ಸಮಸ್ಯೆ ತೋರಿಸಿದ್ರೆ, ಈಗ ಅಪ್ಪ ಏನೋ ಸಾಲ ಮಾಡ್ಬಿಟ್ಟಿದ್ದಾರೆ, ತೀರ್ಸಕ್ ಆಗ್ತಾ ಇಲ್ಲ, ಏನ್ ಮಾಡೋದು, ಕೆಲಸ ಹೋಗುತ್ತೆ ಅನ್ನೋ ಅಂತದ್ ಹೇಳಿದ್ರೆ ಮಗು ಹೆದರ್ಕೊಂಡ್ಬಿಡುತ್ತೆ. ಅದಕ್ಕೆ ಮಗುಗೆ ಒತ್ತಡ ಶುರು ಆಗುತ್ತೆ. ಅವಾಗ ಆ ಥರದ ಸಮಸ್ಯೆಗಳನ್ನು ಮಕ್ಕಳಿಗೆ ಹೇಳಕ್ಕೆ ಹೋಗ್ಬಾರ್ದು. ಏನಿದ್ರು ಈ ಥರ ಪುಟ್ಟದು, ಇವಾಗ ಅಜ್ಜಿ ಕಾಲು ನೋವುತ್ತೆ, ಏನ್ ಮಾಡೋದಪ್ಪ, ಆಯಿಂಟ್ಮೆಂಟ್ ಹಚ್ಚೋಣವಾ, ನೀ ಹಚ್ಚುತ್ತೀಯಾ ಅಂದ್ರೆ ಕಾಲು ನೋವಿನ ಸಮಸ್ಯೆ ಅಲ್ಲಿಗೆ ತಾನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಎಂಪತಿ ಸ್ಕಿಲ್ಸ್ ಕಲ್ತ್ಕೊಳ್ಳುತ್ತೆ, ಇನ್ನೊಬ್ರನ್ನ ಕಡೆ ಸಹಾನುಭೂತಿ ತೋರಿಸ್ಬೇಕು ಅಂತ ಅನ್ನೋದು. ಆ ಥರ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಮಗುನ ಇನ್ವಾಲ್ವ್ ಮಾಡಿಕೊಂಡು ಪರಿಹಾರ ಕಂಡು ಹಿಡಿಯೋದಕ್ಕೆ ಸಪೋರ್ಟ್ ಮಾಡ್ತಾ ಬೆಳೆಸಿದ್ರೆ ಮಗು ಮುಂದೆ ತನ್ನ ಸಮಸ್ಯೆಗಳನ್ನು ಕೂಡ ತಾನೇ ಪರಿಹರಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ಸಹಾಯ ಮಾಡೋದನ್ನ ಕಲ್ತ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ವ್ಯಕ್ತಿತ್ವ ಬೆಳವಣಿಗೆ ಆಗತ್ತೆ. ಖಂಡಿತ. ಒಂದು ವಿಮರ್ಶಾತ್ಮಕ ಆಲೋಚನೆ, ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳಿದ್ರಿ. ಏನಿದು ವಿಮರ್ಶಾತ್ಮಕ ಅಂದ್ರೆ ಹೇಗೆ? ವಿಮರ್ಶಾತ್ಮಕ ಅಂದ್ರೆ ವಿಮರ್ಶೆ ಪದ ದೊಡ್ಡದಾಯ್ತೇನೋ, ತುಂಬಾ ದೊಡ್ಡದಾಯ್ತು. ಅದು ನಮ್ಮ ಮಕ್ಕಳಿಗೆ ಮಾತ್ರ ಅರ್ಥ ಆಗುವಂಥದ್ದು. ಪುಟ್ಟ ಮಕ್ಕಳಿಗೆ ಕೂಡ ಅದನ್ನ ಕಲಿಸಬಹುದು. ವಿಮರ್ಶೆ ಅನ್ನೋ ವರ್ಡ್ ಯೂಸ್ ಮಾಡ್ಬೇಕಾಗ್ತಿಲ್ಲ. ಆದ್ರೆ ವಿಮರ್ಶೆ ಅಂದ್ರೆ ಏನು, ಈ ವಿಮರ್ಶಾತ್ಮಕ ಚಿಂತನೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಳೋಣ. ಅಂದ್ರೆ ಯಾವುದೇ ಒಂದು ವಿಷಯನ, ಒಂದು ಸಮಸ್ಯೆ ಇರ್ಬೋದು ಅಥವಾ ಏನೋ ಒಂದು ವಿಷಯ ಇರ್ಬೋದು, ಅದನ್ನ ಅನಲೈಸಿಸ್ ಮಾಡಿ ನೋಡೋ ಅಂಥದ್ದು, ಬಿಡಿಸಿ ನೋಡೋ ಅಂಥದ್ದು. ನೋಡ್ಬಿಟ್ಟು ಅದನ್ನ ದೊಡ್ಡ ಸಮಸ್ಯೆ ಇದ್ದರೆ ಅದನ್ನ ಪುಟ್ಟದಾಗಿ ಸೆಗ್ರಿಗೇಟ್ ಮಾಡಿ, ಸಣ್ಣ ಸಣ್ಣ ಪಾರ್ಟ್ಸ್ ಮಾಡಿ, ಒಂದೊಂದೇ ಪಾರ್ಟ್ಗೆ ನಾವು ಅದಕ್ಕೆ ಉತ್ತರಗಳನ್ನ ಕಂಡುಕೊಳ್ತಾ, ಪರಿಹಾರಗಳನ್ನ ಕಂಡುಕೊಳ್ತಾ. ಹೌದು, ಈಗ ಮಕ್ಕಳ ವಿಷಯಕ್ಕೇನೆ ಬಂದ್ವಿ ಅಂತ ಅಂದ್ರೆ ಮಕ್ಕಳಿಗೊಂದು ಕತೆ ಹೇಳ್ಬಿಟ್ಟು ಅಲ್ಲಿ ಒಳ್ಳೇದು ಯಾವುದು, ಒಳ್ಳೇದಲ್ಲದೆ ಇರೋದು ಯಾವುದು ಕೇಳಿ ಮಕ್ಕಳನ್ನೇ. ಹೇಳ್ತವೆ ಮಕ್ಕಳು, ಚಿಕ್ಕ ಮಕ್ಕಳು ಕೂಡ ಹೇಳ್ತವೆ. ರಾಮ ರಾವಣನ ಕತೆ ಹೇಳ್ಬಿಟ್ಟು ಯಾರು ಒಳ್ಳೆಯವರು ಯಾರು ಒಳ್ಳೆಯವರಲ್ಲ ಹೇಳತ್ತೆ ಮಗು. ಸೊ ಆ ಥರ ಮಕ್ಕಳಿಗೆ ಕತೆ ಹೇಳೋ ಅಂಥದ್ದು. ಮತ್ತೆ ಬೆಳಗಿನ ಸಂಜೆವರೆಗೆ ನೀನು ಏನೇನು ಮಾಡಿದೆ, ಹೇಗೆ ಟೈಮ್ ಕಳೆದೆ ಕೇಳೋದು, ಸುಮ್ಮನೆ ಕೇಳಿಸ್ಕೊಳ್ತಾ ಇರೋದು. ಅದರಲ್ಲಿ ಒಳ್ಳೇದೇನು ಇದೇನು ಅದನ್ನೆಲ್ಲನೂ ಹೇಳಕ್ಕೆ ಹೋಗೋದು ಬೇಡ. ಆ ಮಗುನೇ ಹೇಳಿ, ಮಗುನೇ ಕೇಳೋದು, ಇದರಲ್ಲಿ ಏನು ಮಾಡಿದರೆ ಒಳ್ಳೇದಿತ್ತು, ಇದನ್ನು ಹೇಗೆ ಮಾಡಿದರೆ ಒಳ್ಳೇದಿತ್ತು ಅಂತ ಮಗುವಿನ ಲೆವೆಲ್ಗೆ ಹೋಗ್ಬಿಟ್ಟು ಮಾತಾಡೋದು. ಅದು ನಂಗೊಂದು ಅನಿಸ್ತಾ ಇದೆ. ಈಗ ಮಕ್ಕಳು
ನೀರಿನ ಲೋಟ ತಗೊಂಡು ಬಂದು ಇಡುತ್ತವೆ, ಯಾರಿಗಾರು ಕೊಡಬೇಕು ಅಂತ ತಂದಿಡುತ್ತೆ. ತುದಿನಲ್ಲಿ ಇಟ್ಬಿಟ್ರೆ ಟೇಬಲ್ ತುದಿನಲ್ಲಿ ಅವ್ರ ಕೈಯ ತಗಲಿ ಬಿದ್ದೋಗುತ್ತೆ. ಹೌದು, ಇದನ್ನ ಅನಲೈಸ್ ಮಾಡೋದನ್ನ ಹೇಳ್ಕೊಡ್ಬೇಕಲ್ವಾ. ನೋಡು ಮಗು, ನೀನು ತುದಿನಲ್ಲಿ ಇಟ್ಟು, ಇದು ಕೂಡ ಕ್ರಿಟಿಕಲ್ ಥಿಂಕಿಂಗ್ ಅಲ್ವಾ. ನೋಡು, ನೀನು ಲೋಟ ಇಡ್ಬೇಕಾದ್ರೆ ತುದಿಲಿಟ್ಟಿ ಅದರಿಂದ ಬಿದ್ದಿದ್ರಿಂದ ನೀರು ಚೆಲ್ತು ಕೆಳಗೆಲ್ಲ. ಹೌದು ಹೌದು ಅಂತ ಸಣ್ಣ ಸಣ್ಣ ಅನಲೈಸಿಂಗ್. ಇವಾಗ ಅದು ಲೋಟ ಬೀಳದೆ ಇರೋ ಹಾಗೆ ಏನು ಮಾಡಬಹುದು ಅಂತನೋ ಪ್ರಶ್ನೆನ ಮಗುನ ಕೇಳುವಂಥದ್ದು. ಹಾಗೆ ಆಮೇಲೆ ಈ ಕತೆಗಳೆಲ್ಲಾನು ಹೇಳ್ಬೇಕಾರೆ ಯಾರು, ಯಾಕೆ, ಈ ತರ ಪ್ರಶ್ನೆಗಳನ್ನೆಲ್ಲ ಕೇಳುವಂಥದ್ದು. ಮತ್ತು ಮಗು ಪ್ರಶ್ನೆ ಕೇಳೋದನ್ನ ಎನ್ಕರೇಜ್ ಮಾಡ್ಬೇಕು. ಹೌದು, ಅದನ್ನ ಸಾಧಾರಣ ನಿಂಗೇನು ಗೊತ್ತಾಗಲ್ಲ, ಸುಮ್ನಿರು ಹೌದು ಅಂತ ಅಂದು ಮಕ್ಕಳನ್ನ ಬಾಯಿ ಮುಚ್ಚಿಸ್ಬಿಟ್ರೆ. ಹೌದು, ತುಂಬಾ ಮಕ್ಕಳು ಇವತ್ತು ನಾನು ಗಮನಿಸಿದೀನಿ, ಪ್ರಶ್ನೆನೇ ಕೇಳಲ್ಲ, ಏನ್ ಹೇಳಿದ್ರು ಸರಿ ಅಂತ ಹೊಟ್ಟೋಗತ್ವೆ. ಹೌದು, ಯಾಕೆಂದ್ರೆ ಇವ್ರು ಬಾಯಿ ಮುಚ್ಚಿಸಿರ್ತಾರೆ ಅಲ್ವಾ. ಹೌದು ಹೌದು, ನಿನ್ಗೆ ಯಾಕದಲ್ಲ, ನೀ ಇನ್ನೂ ಚಿಕ್ಕವರು, ಸುಮ್ಮನೆ ಇರೋ ಅಂತ. ಎಷ್ಟೋ ಸಲ ಪ್ರಶ್ನೆಗಳಿಗೆ ದೊಡ್ಡವ್ರಿಗೆ ಕೂಡ ಉತ್ತರ ಗೊತ್ತಿರೋದಿಲ್ಲ. ಹಾಗೆ ಗೊತ್ತಿಲ್ಲದೆ ಇದ್ದಾಗ ಬಿ ಆನೆಸ್ಟ್ ಬಿಫೋರ್ ದ ಚಿಲ್ಡ್ರನ್. ಹೌದು, ಮಕ್ಕಳು ಆನೆಸ್ಟಿ ಕಲ್ತ್ಕೊಳ್ತವೆ ಆಗ. ಹೌದಾ ಮಗು, ಈ ತರ ಪ್ರಶ್ನೆ, ಹೌದು ಇದಕ್ಕೆ ಆನ್ಸರ್ ನನಗೂ ಗೊತ್ತಿಲ್ಲ, ನಾನು ಕಂಡು ಹಿಡಿದ್ಬಿಟ್ಟು ನಿನ್ಗೆ ಹೇಳ್ತೀನಿ. ಹೌದು, ಈ ತರ ಮಕ್ಕಳ ಮುಂದೆ ಹೇಳೋದು. ಆಮೇಲೆ ಒಂದು ಕತೆ ಹೇಳ್ಬಿಟ್ಟು ಎಂಡಿಂಗ್ ಈ ತರ ಮಾಡ್ಬೋದಾ ಅಥವಾ ಬೇರೆ ಏನಾದ್ರು ಮಾಡ್ಬೋದಾ? ಅದು 3 ವರ್ಷದ ಮಕ್ಕಳು ಕತೆಗಳು ಹೇಳುತ್ತವೆ ಅಲ್ವಾ, ತಮಗೆ ತಾವೇ ಕತೆ ಹೇಳ್ತಾ ಇರ್ತಾರೆ. ಹೌದು ಹೌದು, ನಾನು ಗಮನಿಸಿದ್ದೀನಿ. ಹೌದು, ಅದನ್ನು ಕೇಳ್ಬೋದು, ತುಂಬಾ ಚೆನ್ನಾಗಿದೆ, ಒಳ್ಳೆ ಸಲಹೆ ಇದು. ಹೌದು, ಆಮೇಲೆ ಮಕ್ಕಳಿಗೋಸ್ಕರನೇ ಪುಸ್ತಕಗಳು ಬರುತ್ತೆ ಅಲ್ವಾ, ಏನಂತಾರೆ ಇದನ್ನ, ಕಾರ್ಟೂನ್ ಪುಸ್ತಕಗಳು, ಅದನ್ನೆಲ್ಲ ಓದೋದಕ್ಕೆ ಎನ್ಕರೇಜ್ ಮಾಡಿ. ಅಥವಾ ಚಿತ್ರ ತೋರಿಸಿ ಕತೆ ಹೇಳೋದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ಬಹಳಷ್ಟು ತಾಯಂದ್ರ ಅಥವಾ ತಂದೆಯರು ಮಾಡ್ಬೇಕು. ತಂದೆ ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ಲೇಬೇಕು. ಸಾಧಾರಣ ನಂಗೂ ಮಕ್ಕಳಿಗೂ ಸಂಬಂಧನೇ ಇಲ್ಲ ಅನ್ನೋ ತರ ಇರಬಾರ್ದು. ಎಲ್ಲಾನು ತಾಯಿ ಅಮ್ಮನೇ ಆಗ್ಬೇಕಾಗತ್ತೆ. ಹೌದು, ಅದು ನಿಜ. ಆಮೇಲೆ 4ನೇದಾಗಿ ಸೃಜನಾತ್ಮಕ ಆಲೋಚನೆ, ಕ್ರಿಯೇಟಿವ್ ಥಿಂಕಿಂಗ್ ಅಂತ. ನಿಜ, ತುಂಬಾ ಪುಟ್ಟ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಇರುತ್ತೆ. ನಾನು ನೋಡಿದ್ದೀನಿ, 2 ವರ್ಷದ ಮಗು ಒಂದು ಪುಟ್ಟ ಟವಲ್ ತಗೊಂಡು ಅದನ್ನ ಪುಟ್ಟದಾಗ ಮಡಿಸಿ ಇದು ನನ್ನ ಪಾಪ ಅಂತ ತೊಡೆಯಲ್ಲಿ ಇಟ್ಕೊಂಡು ತರ್ತಾ ಇತ್ತು. ಒಂಥರ ಸಣ್ಣ ಮಕ್ಕಳಿಗೆ ಏನೇನೋ ಕ್ರಿಯೇಟಿವಿಟಿ ಇರುತ್ತೆ. ಅದನ್ನ ಹೇಗೆ ಎಲ್ಲಾನು ನೋಡಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಮನೆ ಆಟ ಅಂತ ಆಡ್ತಾ ಇದ್ವಿ, ಕಲ್ಲು ಆಟ ಅಂತ ಆಡ್ತಿದ್ವಿ. ಹೌದು, ಎಲೆ ಕಿತ್ಕೊಂಡ್ಬಿಡೋದು, ಅದ್ರ ಮೇಲೆ 2 ಕಲ್ಲು ಇಟ್ಬಿಟ್ಟು ವಿಳದಲ್ಲೇ ಅಡಕೆ ಅಂತ. ಹೌದು, ಅಡ್ಗೆ ಮಾಡ್ತೀವಿ ಅನ್ನೋದು, ಏನೋ ಒಂಚೂರು ಮಣ್ಣು ಹಾಕೋದು, ಅದನ್ನೇ ಪಲ್ಯ ಅಂತ ಅನ್ನೋದು, ಈ ತರ ಎಲ್ಲ. ಮಕ್ಕಳಿಗೆ ಇಂಥ ಕ್ರಿಯೇಟಿವಿಟಿ ಹೆಚ್ಚು ಇಲ್ಲ ಅಲ್ಲ. ಹೌದು ಹೌದು, ಅದನ್ನ ಹೊಸ ರೀತಿಯಲ್ಲಿ ಬೆಳೆಸಬಹುದು. ಅದೇ ಇವಾಗೆಲ್ಲ ಡ್ರಾಯಿಂಗು ಇದು ಎಲ್ಲಾನು ತುಂಬಾ ಬಂದಿದೆ. ಆ ಡ್ರಾಯಿಂಗ್ ಹೇಗೆ ಮಾಡಿಸ್ಬೇಕು ಏನು ಅಂತ ಅನ್ನೋದು ಕೂಡ ಇಂಟರ್ನೆಟ್ ಅಲ್ಲಿ ಕೂಡ ನಿಮಗೆ ತುಂಬಾ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲಾನು ಸಿಗತ್ತೆ. ಬೆರಳುಗಳನ್ನ ಹೆಚ್ಚು ಬಳಸೋಂಥ ರಂಗೋಲಿ ಹಾಕೋದು ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕೆಂದ್ರೆ ನರ್ವ್ ಎಂಡಿಂಗ್ಸ್ ಎಲ್ಲಾನು ಕೈ ಬೆರಳುಗಳ ತುದಿನಲ್ಲಿ ಇರತ್ತೆ ಅಂತ ಅಂದ್ಬಿಟ್ಟು, ಅದಕ್ಕೂ ಬ್ರೈನ್ಗೂ ನೇರವಾದ ಕನೆಕ್ಷನ್ ಇರೋದ್ರಿಂದ. ಸೊ ಹೌದು, ಅದು ರಂಗೋಲಿ ಹಾಕೋದು, ಅದ್ರಲ್ಲಿ ಡಿಸೈನ್ ಬಿಡಿಸೋದು, ಇದು ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು. ಹಾಗೇನೆ ಮನೇನ ಸಿಂಗಾರ ಮಾಡೋದು, ಮಕ್ಕಳು ಮಾಡ್ಲಿ, ಬಣ್ಣದ ಪೇಪರ್ ತಗೊಂಡು ಅಥವಾ ಹೂವು ತಗೊಂಡು ಆ ದೇವ್ರಿಗೆ ಅಲಂಕಾರ ಮಾಡ್ಲಿ, ಅದ್ರದ್ದೇ ಒಂದ್ ದೇವ್ರು ಕೊಡಿಬೇಕಾದ್ರೆ ಅದನ್ನ ಇಟ್ಕೊಂಡು ನೀನು ಮಾಡಮ್ಮ, ಅದ್ ಹೇಗ್ ಮಾಡ್ತೀವಿ ಮಾಡು ಅಂತ ಅಂದ್ಬಿಟ್ಟು ಈ ತರ ಇದ್ರಲ್ಲೆಲ್ಲಾನು ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು. ಆಮೇಲೆ ಪುಟ್ಟ ಮಕ್ಕಳು ಆಟ ಆಡ್ಬೇಕಾದ್ರೆ ಈ ತರದ್ದು ತುಂಬಾ ಕ್ರಿಯೇಟಿವಿಟಿ ತೋರಿಸ್ತಾರೆ. ಆ ಕಾರ್ನ ಇಟ್ಕೊಂಡು ಇದು ನನ್ನ ಬಸ್ಸು ಅಂತಾರೆ, ಅದ್ ಪುಟ್ಟ ಕಾರ್ ಆಗಿರುತ್ತೆ, ಆದ್ರೂ ಬಸ್ ಅಂಥದನ್ನ ಎನ್ಕರೇಜ್ ಮಾಡಬೇಕು ಅನ್ಸುತ್ತೆ. ತಂದೆ ತಾಯಿಗಳು, ಹೌದಾ ಇದು ನಿನ್ ಬಸ್ಸ, ನಾನು ಎಲ್ಲಿ ಕೂತ್ಕೊಳ್ಳಿ, ಆತರ ಆ ಮಗುವಿನ ಜೊತೆ ಮಗುವಾಗಿ ಆಟ ಆಡೋಷ್ಟು ಪುರ್ಸೊತ್ತಿರ್ಬೇಕು. ಒಂದು ಮಗುಗೆ ನಾನು ನೋಡ್ದಂಗೆ ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ. ಅದ್ರ ಜ್ಯೂಸ್ ಮಾಡೋದು, ಹಣ್ಣಿನ ಜ್ಯೂಸ್ ಮಾತ್ರ ಮಾಡ್ತಾ ಇದ್ರು ಅವರಮ್ಮ. ಒಂದ್ಸರಿ ಆ ಮಗು ನನಗೆ ರೈಸ್ ಜ್ಯೂಸ್ ಮಾಡ್ಕೊಡು, ಅನ್ನದ ಜ್ಯೂಸ್ ಮಾಡ್ಕೊಡು ಅಂತ ನೋಡಿ, ಒಂಥರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದೆ. ಅನ್ನದ ಗಂಜಿನ ಅನ್ನದ ಜ್ಯೂಸೇ ಅದೇ ಆ ತರ ಅದನ್ನು ಒಂದ್ ಸ್ವಲ್ಪ ಮಜ್ಜಿಗೆ ಸೇರಿಸ್ಬಿಟ್ಟು ಹಾಕ್ಬಿಟ್ಟು ಕೊಟ್ಟಾಗ ತಂದೆ ತಾಯಿಗಳು ಕಲಿಬೇಕು ಇದು. ಹೌದು, ಅವ್ರು ಮೊದಲು ಕಲಿಬೇಕು ಮೊದಲನೇದಾಗಿ. ಮತ್ತು ಮಗು ಕೈಗೆ ಹಿಂದೆ ಎಲ್ಲಾನು ನಾವು ಟೆನಿಕಾಯ್ಟ್ ರಿಂಗ್, ಒಂದು ರಿಂಗ್ ರಬ್ಬರ್ ರಿಂಗ್ ಇಟ್ಕೊಂಡು ಅದ್ರಲ್ಲಿ
ಆಡ್ತಾ ಇದ್ವಿ. ಆಡ್ತಾ ಇದ್ವಿ. ಚಿಕ್ಕ ಮಕ್ಕಳ ಕೈ ಕೊಟ್ಟು ನೋಡಿ ಎಷ್ಟು ರೀತಿಯ ಆಟಗಳನ್ನ ಆಡ್ತಾರೆ, ಎಷ್ಟು ರೀತಿ ಎಸೆಯೋದನ್ನ ಕಲಿತಾರೆ. ಹೌದು ಒಂದು ಬಾಲ್ ಕೊಟ್ಟು ನೋಡಿ ಅದನ್ನ ನೆಲದ ಮೇಲೆ ಇಟ್ಕೊಂಡು ಸುತ್ತಿಸ್ತಾರೆ. ಹೌದು. ಆಮೇಲೆ ಇದು ಗಾಲಿ ಮಾಡುತ್ತಾರೆ ಅದನ್ನ. ಹೌದು. ಅದನ್ನೆಲ್ಲಾನು ಎನ್ಕರೇಜ್ ಮಾಡ್ಬೇಕು ಹೊರತು ನಾವು ಯಾವತ್ತೂ ಡಿಸ್ಕರೇಜ್. ಹೌದು. ತುಂಬಾ ಸಮಯ ಇಟ್ಕೋಬೇಕು ಮಕ್ಕಳಿಗೋಸ್ಕರ, ಅದು ತುಂಬಾ ಮುಖ್ಯ. ಸಮಯನೂ ಇಟ್ಕೊಳ್ಬೇಕು, ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಹೌದಪ್ಪ. ತುಂಬಾ ಪರಸ್ಪರ ಸಂಬಂಧಗಳು ಇದು ಇವತ್ತು ತುಂಬಾ ಮುಖ್ಯವಾಗಿದೆ. ಯಾಕೆ ಅಂದ್ರೆ ಎರಡನೇ ಮಗು ಹುಟ್ಟಿದಾಗ ಮೊದಲನೇ ಮಗುನ ತಯಾರೇ ಮಾಡಿರಲ್ಲ. ನಮ್ಮನೆಗೆ ಇನ್ನೊಂದು ಮಗು ಬರುತ್ತೆ, ಯಾಕೆ ಅಲ್ಲಿ ತನಕ ಈ ದೊಡ್ಡ ಮಗು ಅಪ್ಪ ಅಮ್ಮನ ತೊಡೆ ಮೇಲಿದ್ದು ಏನು ಮನೆ ರಾಜ್ಕುಮಾರ್ ಅಥವಾ ರಾಜ್ಕುಮಾರಿ ಥರ ಇರುತ್ತೆ. ಎರಡನೇ ಮಗು ಹುಟ್ಟಿದ ಕೂಡಲೇ ಆ ಮಗುವನ್ನು ದೂರ ಸರಿಸ್ತಾರೆ. ಆ ಮಗು ಒಂದು ಬೆರಗಾಗ್ಬಿಡುತ್ತೆ. 3 ವರ್ಷ 4 ವರ್ಷವೂ ಆಗಿರುತ್ತೆ. ಏನು ಇದ್ದಕ್ಕಿದ್ದಂಗೆ ನನ್ನ ಸ್ಥಾನವನ್ನೆಲ್ಲ ಇನ್ಯಾವುದೋ ಒಂದು ಕಿತ್ಕೊಂಡ್ಬಿಡುತ್ತಲ್ಲ. ಅದು ಹಾಗಾಗಿ ಆ ಸಿಬ್ಲಿಂಗ್ ರೈವಲ್ರಿ ಅನ್ನೋದು ಸಣ್ಣ ವಯಸ್ಸಲ್ಲೇ ಅಣ್ಣ ತಮ್ಮ, ಅಕ್ಕ ತಂಗಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಈ ಥರ ಎಲ್ಲ ಸಂಬಂಧಗಳಲ್ಲೂ ಆಗ್ಲೇನೆ ಇದು ಶುರುವಾಗ್ಬಿಡುತ್ತೆ. ಸೊ ಈ ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳೋದು 3 ವರ್ಷದಿಂದ 5 ವರ್ಷದೊಳಗಡೆ ಮಕ್ಕಳುಗಳು ಹೇಗಪ್ಪ, ಅದು ಎಷ್ಟು ಕಷ್ಟ ಅಲ್ವಾ ಅದು. ಹೌದು. ಈಗ ಇನ್ನೊಂದು 2ನೇ ಮಗು ಅಥವಾ 3ನೇ ಮಗು ಬರುತ್ತೆ ಅಂತ ಅನ್ನೋ ಒಂದು ಸಿಚುವೇಶನ್ನೇ ತಗೊಂಡ್ರೆ, ಆ ಮಗುನ ಇವರು ಪ್ರೆಗ್ನೆಂಟ್ ಆದಾಗ್ಲೇ ತಾಯಿ ಅದು ಮಗು ಹುಟ್ಟಕ್ಕೆ ಮೊದಲಿಂದಾನೇ ಈ ಮೊದಲನೇ ಮಗುನ ಅದಕ್ಕೆ ಪ್ರಿಪೇರ್ ಮಾಡೋದಕ್ಕಾಗಲ್ವಾ. ನಿನ್ನ ತಮ್ಮ ಅಥವಾ ತಂಗಿ ಬರ್ತಾರೆ, ಅದು ನಿನ್ನ ಜೊತೆ ಆಟ ಆಡೋದಿಕ್ಕೆ ಅಂತ ಬರ್ತಾ ಇದೆ, ನಿನ್ನನ್ನು ಪ್ರೀತಿ ಪಡೋದಿಕ್ಕೆ ಅಂತ ಬರ್ತಾ ಇದೆ, ನೀನು ಅದನ್ನ ನೋಡ್ಕೊಳ್ಬೇಕು ಅಂತಂದ್ಬಿಟ್ಟು ಅದು ಹುಟ್ಟಿದ್ಮೇಲೆ ಅದರ ಲಾಲನೆ ಪಾಲನೆ ಇದ್ರಲ್ಲೆಲ್ಲಾನು ಮೊದಲನೇ ಮಗುನ್ ಕೂಡ ಸಮಪಾಲಾಗಿ. ಹೌದು. ಅದಕ್ಕೂ ಇದಕ್ಕೂ ಸಮಯ ಕೊಡಬೇಕು. ಹೌದು. ಅಟೆನ್ಷನ್ ಕೊಟ್ಟು ನೋಡ್ಕೊಂಡಾಗ ಒಳ್ಳೆಯ ಸಂಬಂಧಗಳನ್ನ ಸೌಹಾರ್ದತೆಯಿಂದ ಎಸ್ ಇದು ನನಗೆ ಸೇರಿತ್ತು, ನಾನು ಇದನ್ನು ನೋಡ್ಕೊಳ್ಬೇಕು, ನಾ ಇದಕ್ಕಿಂತ ದೊಡ್ಡವಳು ಅಂತ ಅನ್ನೋ ಒಂದು ಜವಾಬ್ದಾರಿ, ಆ ರೆಸ್ಪಾನ್ಸಿಬಲ್ ಫೀಲಿಂಗು ಮಗುವಿನ ಬರೋ ಹಾಗೆ ಮಾಡಬೇಕು. ಒಂದು ಖುಷಿ ಸಿಗಬೇಕು ಸಂಬಂಧನ. ಆಮೇಲಿಂದ ಅವ್ರ ಅಕ್ಕಪಕ್ಕದವ್ರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೋತಾರೆ. ನೆರೆಹೊರೆಯವ್ರ ಜೊತೆ, ಶಾಲೆನಲ್ಲಿ ಸಹಪಾಠಿಗಳ ಜೊತೆ. ಎಸ್, ಅದಕ್ಕೇನೆ ಯಾವ ರೀತಿ ಸಂವಹನ ಮಾಡಬೇಕು, ಮನೆಯಲ್ಲೇ ಮಾತಾಡಬೇಕು, ಬೇರೆ ಮಕ್ಕಳ ಜೊತೆ ಹೇಗೆ ಆಟ ಆಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ವ್ಯವಹರಿಸ್ಬೇಕು, ಇದನ್ನೆಲ್ಲಾನು ಚೆನ್ನಾಗಿ ಹೇಳ್ಕೊಡ್ಬೇಕು. ಮತ್ತೆ ದೊಡ್ಡವ್ರಿಗೆ ಗೌರವ ಕೊಡೋದನ್ನ ಕಲಿಸ್ಬೇಕು. ಅಯ್ಯೋ ನಿಮ್ಮ ಅಜ್ಜಿ ಹತ್ರ ಹೋಗ್ಬಿಡ, ಈ ತರ ಮಾತುಗಳನ್ನ ಆಡಬಾರ್ದು. ಅಜ್ಜಿ ದೊಡ್ಡವರಲ್ವಮ್ಮ, ಅವ್ರ ಒಂದ್ ಮಾತಂದ್ರೂ ಕೂಡ ಏನಾಗೋದಿಲ್ಲ, ಅದನ್ನ ಆಶೀರ್ವಾದ. ತುಂಬಾ ಸತಿ ಈ ತಂದೆ ತಾಯಿಗಳು ತಮ್ಮ ಮನಸ್ಸಲ್ಲಿರೋಂಥ ಒಂದು ಬೇಸರ ಅಥವಾ ಕಿರಿಕಿರಿಯನ್ನ ಮಕ್ಕಳ ಸಂಬಂಧಗಳನ್ನ ಕೆಡಿಸ್ತಾರೆ. ನಿಮ್ಮ ಮತ್ತೆ ಹಾಗೆ, ನಿಮ್ ಚಿಕ್ಕಮ್ಮ ಹೀಗೆ, ಮಕ್ಕಳ ಮನಸ್ಸನ್ನ ಪಾಯ್ಸನ್ ಯಾವತ್ತೂ ತುಂಬಾ ಸಣ್ಣ ಮಕ್ಕಳ ಮುಂದೆ ಅವೆಲ್ಲ ಮಾತಾಡ್ಲೇಬಾರ್ದು. ಮತ್ತೆ ಈಗ ಮನೆಗೆ ಅತಿಥಿಗಳು ಬರ್ತಾರೆ, ಬಂದ ತಕ್ಷಣ ಒಂದು ನಮಸ್ತೆ ಅಂತ ಹೇಳೋದು, ಒಳಗ್ ಬನ್ನಿ ಅಂತ ಅನ್ನೋದು, ಕೂತ್ಕೊಳ್ಳಿ ಅಂತ ಹೇಳೋದು, ಇದೆಲ್ಲ 3 ವರ್ಷದ ಮಗು ಕೂಡ ಕಲಿಸ್ಬೇಕು. ಸಾಧ್ಯ ಇದೆ ಇದು. ಸೊ ಇದನ್ನ ಆಮೇಲೆ ಅವರು ಹೊರಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ಅರಿಶಿನ ಕುಂಕುಮನೋ ಇದೋ ಕೊಡ್ತೀವಿ, ಯಾರಾದ್ರೂ ಹೆಣ್ಮಕ್ಳು ಬಂದಿದ್ರೆ, ಸೊ ಅದನ್ನ ಮಗು ಕೈಯಲ್ಲೇ ಕೊಡ್ಸೋದು. ಕರೆಕ್ಟ್. ಸೊ ಈ ತರ ಎಲ್ಲಾನು ಮಕ್ಕಳು ಹೆಮ್ಮೆಯಾಗಿ ಖುಷಿಯಾಗಿ ಮಾಡತ್ವ ಅಂತ ಕೆಲಸನ ನಾ ಮಾಡ್ತೀನಿ ಅಂತ. ಹೌದು. ಅವಾಗ ನೀ ಬೇಡ ಅಂತ ಓಡಿಸ್ಬಿಡೋದು. ಹೌದು, ಹಾಗೆ ಮಾಡಬಾರ್ದು. ಅದೇ. ಮತ್ತೆ ಇನ್ನೊಂದು ಅಂತ ಅಂದ್ರೆ, ಈಗ ಫೋನ್ಗಳನ್ನ ಮಾಡಿದಾಗ ಆ ಮಗುಗೂ ಕೊಟ್ಟು ಅದ್ರ ಕೈಯಲ್ಲೂ ಮಾತಾಡ್ಸೋ, ದೂರದಲ್ಲಿರೋವ್ರ ಜೊತೆ, ಅಜ್ಜಿ ಜೊತೆ ಮಾತಾಡು, ಫಾರಿನ್ ನಲ್ಲಿ ನಿನ್ನ ಕಸಿನ್ ಇದ್ದಾನೆ ಅವನ ಜೊತೆ ಮಾತಾಡು ಅಂತಂದ್ಬಿಟ್ಟು ಅದನ್ನ ಮಾತಾಡ್ಸೋ ಅಂತದ್ದು. ಆ ರೀತಿ ಸಂಪರ್ಕಗಳನ್ನ ಇಟ್ಕೊಳ್ಬೇಕು ಅನ್ನೋಂಥದ್ದು. ಮೊದಲು ತಂದೆ ತಾಯಿ ಚೆನ್ನಾಗಿ ಇಟ್ಕೊಂಡು. ಹೌದು ಖಂಡಿತ. ತಂದೆ ತಾಯಿಗಳು ರೋಲ್ ಮಾಡೆಲ್ಸ್ ಅಲ್ವಾ. ಹಿಂಗಾಗಿ ಅವ್ರ ಮಕ್ಕಳ ಮುಂದೆ ಬೇರೆಯವ್ರ ಜೊತೆ ವ್ಯವಹರಿಸೋದು, ಮತ್ತೆ ಅವರು ಬೇರೆಯವರ ಬಗ್ಗೆ ಏನ್ ಮಾತಾಡ್ಕೊಳ್ತಾರೆ ಅವ್ರ ಆಬ್ಸೆನ್ಸ್ ಅಲ್ಲಿ, ಇದನ್ನೆಲ್ಲಾನು ಮಕ್ಕಳು ನೋಡ್ತಾ ಇರ್ತಾರೆ, ತುಂಬಾ ಹೌದು ತುಂಬಾ ಗಮನಿಸ್ತಾ ಇರ್ತಾರೆ ಮಕ್ಕಳು. ಸೊ ಅದ್ರಲ್ಲೆಲ್ಲಾನು ದೊಡ್ಡವರು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇದನ್ನೆಲ್ಲಾನು ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಹೇಗೆ ಕಲಿಸೋದು ಅಂತ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.